ತಂದೆ ತಾಯಿನ ರೋಡ್ ಬರೋ ಕೆಲಸ ಯಾರೂ ಮಾಡಬಾರ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ರೋಡ್ಗೆ ಕೆಲವರು ಹುಚ್ಚರಾಗಿ ಅನಾಥರಾಗಿ ಮತ್ತು ಕೆಲವರು ಅನಾಥಾಶ್ರಮಕ್ಕೆ ಎಷ್ಟೋ ಜನ ಸೇರ್ಕೊಂಡಿದ್ದಾರೆ. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ, ಅಷ್ಟು ಚಿಕ್ಕ ವಯಸ್ಸಿಂದ ಸಾಕಿ ಸಲಗಿ ನಿಮ್ಮನ್ನೆಲ್ಲ ಈ ಲೆವೆಲ್ಗೆ ತಂದಿರ್ತಾರೆ. ನೀವು ಒಂದೇ ಸಲ ಅವರೇ ಬೇಡ ಅಂದ್ಬಿಟ್ಟು ನೀವು ಒಂದೇ ಸಲ ಅವ್ರನ್ನ ರೋಡ್ ಕಳ್ಸೋದು ಇದು ನ್ಯಾಯ ಅಲ್ಲ ಸರ್. ಚಿಕ್ಕ ವಯಸ್ಸಿಂದ ಸಾಕಿರೋದನ್ನು ಜ್ಞಾಪಿಸ್ಕೊಳ್ಳಿ. ನೀವು ಇಷ್ಟು ದೊಡ್ಡವ್ರು ಆಗಿದ್ದೀರಾ ಅಂದರೆ ಎಷ್ಟು ಅವರು ಸ್ಟ್ರಗಲ್ ಬಿದ್ದಿರ್ತಾರೆ, ಎಷ್ಟು ಅವ್ರು ಕಷ್ಟ ಬಿದ್ದಿರ್ತಾರೆ. ನನ್ನ ಮಗ ದೊಡ್ಡವನಾದ್ಮೇಲೆ ನನ್ನ ಸಾಕ್ತಾನೆ ಅಂತ ಹೇಳಿ ಅವರು ಒಂದು ವಿಶ್ವಾಸ ಮತ್ತು 4 ಜನ ತಾವು ಎಷ್ಟು ಜನ ಹೇಳ್ಕೊಂತಾರೆ, ನನ್ನ ಗಂಡು ಮಗ ಆದ ಅಂತ. ಗಂಡು ಮಕ್ಳೇ ಇಂಥ ಕೆಲಸ ಮಾಡಿಬಿಟ್ರೆ ಎಲ್ಲಿಗೆ ಹೋಗ್ತಾರೆ ಸರ್? ದಯವಿಟ್ಟು ಇವಾಗ ನಿಮ್ಮ ಮಕ್ಳುಗಳು ಇರ್ತಾರೆ, ನಿಮ್ಮ ಮಕ್ಳುಗಳು ಏನಾದ್ರು ಚಾಕ್ಲೇಟ್ ಬೇಕಪ್ಪ, ತಿಂಡಿ ಬೇಕಪ್ಪ ಅಂದರೆ ತಂದ್ಕೊಡಲ್ವ ಸರ್ ನೀವು? ಅದೇ ಥರ ಅವ್ರಿಗೂ ವಯಸ್ಸಾಗಿದೆ, ಮಕ್ಕಳಿದ್ದಂಗೆ ಸರ್. ಅವ್ರಿಗೂ ಏನು ಬೇಕು ಕೇಳಿ, ಹಣ್ಣು ಬೇಕಾ, ಏನು ಬೇಕು, ಜ್ಯೂಸ್ ಬೇಕಾ ಕೇಳಿಬಿಟ್ಟು ಅಮ್ಮ ಏನು ತಿಂತೀರಾ ಅಂತ ಕೇಳಿ ಪ್ರೀತಿಯಿಂದ ಅವ್ರು ನೀವು ಕೇಳೋದೇ ಸಾಕು ಸರ್. ಅವ್ರಿಗೇನು ಬೇಕಾಗಲ್ಲ, ಅವರು ಹಣ್ಣು ತಿನ್ನೋಕೆ ಇಷ್ಟಪಡಲ್ಲ, ಏನೂ ಬಿಡಲ್ಲ. ಆದರೂ ನೀವು ಒಂದು ಮಾತು ಕೇಳಿದ್ರೆ ನನ್ನ ಮಗ ನನ್ನ ಕೇಳ್ತಾನಲ್ಲಪ್ಪ, ಇದು ಬೇಕಾ ಅದು ಬೇಕಾ ಅಂತ ಕೇಳ್ತಾನಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಖುಷಿ ಆಗುತ್ತೆ ಸರ್.